ಪ್ರೇಸ್ ದ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಹಲ್ಲೆಲೂಯಾ. 1 ಕೊರಿಂಥಿ 16ನೇ ಅಧ್ಯಾಯ, ಹಲ್ಲೆಲೂಯಾ, 22ನೇ ವಚನ. ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ. ಹಲ್ಲೆಲೂಯಾ. ಸೊ ಪ್ರಿಯರೇ, ದೇವರಲ್ಲಿ ಹೇಳ್ತಾ ಇದ್ದಾರೆ, ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಂತೆ. ಹಲ್ಲೆಲೂಯಾ. ಅವನಿಗೆ ಶಾಪಗ್ರಸ್ತನಾಗಿಯೇ ಇರ್ತಾನಂತೆ. ಅವನು ಜೀವನ ಪೂರ್ತಿಯಾಗಿ ಶಾಪಗ್ರಸ್ತನಾಗಿರ್ತಾನಂತೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಪ್ರಿಯರೇ, ಹಲ್ಲೆಲೂಯಾ, ನೀನು ದೇವರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿಕೊಡ್ತಾ ಇದೀಯಾ? ಹಲ್ಲೆಲೂಯಾ. ಈಗಿನ ಕಾಲದಲ್ಲಿ ಆಗಿರ್ಬೋದು, ಈಗಿನ ಜನ್ರೇಷನಲ್ಲಿ ಆಗಿರ್ಬೋದು ಪ್ರಿಯರೇ, ನಾವು ನೋಡ್ತೇವೆ ಯೌವನಸ್ಥರು ಪ್ರೀತಿಯಲ್ಲಿ ಮರಳಾಗಿ ಬೀಳ್ತಾರೆ. ಹಲ್ಲೆಲೂಯಾ. ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು. ಸೊ ಅವರನ್ನು ಇಷ್ಟಪಡೋರಿಗೆ ಹೇಳ್ತಾರೆ. ಹಲ್ಲೆಲೂಯಾ. ಅವ್ರನ್ನ ಇಷ್ಟಪಡೋರ ಜೊತೆ ಅವರು ಬೇರೆಯವ್ರ ಜೊತೆ ಹೇಳ್ತಾರೆ. ಸೊ ನಾನು ಆಕೆನೇ ಇಷ್ಟಪಡ್ತಾ ಇದ್ದೀನಿ, ನಾನು ಆತನೇ ಇಷ್ಟಪಡ್ತಾ ಇದ್ದೀನಿ, ಸೊ ಆತ ಈ ಥರ ನನ್ನ ಪ್ರೀತಿ ಮಾಡ್ತಾನೆ. ಹಲ್ಲೆಲೂಯಾ. ಸೊ ಆಕೆ ನಾನು ಇಷ್ಟೊಂದು ಪ್ರೀತಿ ಮಾಡ್ತಾಳೆ, ಇಷ್ಟೊಂದು ಗೌರವ ಕೊಡ್ತಾಳೆ ಅಂತ ಹೇಳ್ತಾ ಇದ್ದೀಯಾ? ಹಲ್ಲೆಲೂಯಾ. ಮತ್ತು ಇಷ್ಟೆಲ್ಲನೂ ಕೂಡ ಪ್ರತಿಯೊಬ್ಬರು ಕೂಡ ನೀನು ಸಾರ್ಕೊಂಬರ್ತೀಯ, ಇಷ್ಟೆಲ್ಲ ಹೇಳ್ತೀಯ. ಆದರೆ ಈ ಶಾರೀರಿಕವಾಗಿ ಬದುಕೋನ್ನ 4 ದಿನ ಬದುಕದ ಡಂಬರಾಟದಲ್ಲಿ, ಹಲ್ಲೆಲೂಯಾ, ಈ ಬದುಕೆಂಬ ಡಂಬರಾಟದಲ್ಲಿ 4 ದಿನ ಬದುಕಿ ಸತ್ತೋಗ್ತೀಯ. ನಿನ್ನ ಶಾರೀರ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ. ಹಲ್ಲೆಲೂಯಾ. ಶಾಶ್ವತವಾಗಿ ನಿನ್ನ ನೋಡಿಕೊಳ್ಬೇಕಾಗಿದ್ದವರು ಯಾರು? ನಿನ್ನ ಆತ್ಮವನ್ನು ಕಾಯಬೇಕಾಗಿರೋದು ಯಾರು? ನಿನ್ನ ಆತ್ಮಕ್ಕೆ ರಕ್ಷಣೆ ಕೊಡುವವರು ಯಾರು? ಅದನ್ನು ತಿಳ್ಕೊಂಡಿದ್ದೀಯಾ ಬ್ರದರ್ ಸಿಸ್ಟರ್? ಹಲ್ಲೆಲೂಯಾ. ಅದನ್ನು ತಿಳ್ಕೊಂಡಿದ್ದೀರಾ ಪ್ರಿಯರೇ? ಸೊ ದೇವರಲ್ಲಿ ಹೇಳ್ತಾ ಇದ್ದಾನೆ, ದೇವರನ್ನು ಪ್ರೀತಿಸ್ತಿದ್ದರೂ ಶಾಪಗ್ರಸ್ತನಾಗ್ತಾನಂತೆ. ಸೊ ಅದೇ ರೀತಿಯಾಗಿ ನಾವು ಕ್ರಿಶ್ಚಿಯನ್ಸಲ್ಲೇ ನೋಡ್ತೇವೆ, ಎಷ್ಟೋ ಅನೇಕ ಜನಗಳು ಯೌವನಸ್ಥರು ಈಗ ಪ್ರೀತಿಯಲ್ಲಿ ಬೀಳ್ತಾ ಇದ್ದಾರೆ. ಅವರು ನನ್ನನ್ನು ಈ ಸಾರಿ ಪ್ರೀತಿ ಮಾಡ್ತಾರೆ, ಇಷ್ಟೊಂದು ಅವರು ನನ್ನ ಪ್ರೀತಿ ಮಾಡ್ತಾರೆ ಅಂತ ಪಕ್ಕದಾಗ ಹೇಳ್ಕೊತೀಯ, ನಿನ್ನ ಫ್ರೆಂಡ್ಸಿಗೆ ಹೇಳ್ಕೊತೀಯ, ಅಕ್ಕಪಕ್ಕದ ಮನೆ ಹೇಳ್ಕೊತೀಯ, ನಿನಗೆ ಯಾರ್ಯಾರು ಪರಿಚಿತರೋ ಪ್ರತಿಯೊಬ್ಬರು ಕೂಡ ಹೇಳ್ಕೊತಾನೆ ಇರ್ತೀಯ. ಹಲ್ಲೆಲೂಯಾ. ಒಂದು ದಿವಸ ಆದರೂ ನನ್ನ ತಂದೆಯಾದ ಕರ್ತನಿದ್ದಾನೆ, ನನ್ನನ್ನು ಸೃಷ್ಟಿ ಮಾಡಿದ ದೇವರಿದ್ದಾನೆ, ಆತ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ನಿಮ್ಮನ್ನು ಕೂಡ ಪ್ರೀತಿ ಮಾಡ್ತಾನೆ, ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಾನೆ, ಇಷ್ಟು ಪ್ರೀತಿ ಮಾಡ್ತಾನೆ ಅಂತ ಒಂದು ಸತಿ ಆದರೂ ಹೇಳ್ತಿದ್ಯಾ? ಹಲ್ಲೆಲೂಯಾ. ಹೇಳಿದೀಯಾ? ನಿನ್ನ ಶಾರೀರಿಕವಾಗಿ ಬಾಳೋದಕ್ಕೋಸ್ಕರನೇ ಸೊ ಅವ್ರು ನನ್ನ ಜೊತೆ ಇದ್ದಾರೆ, ಅವ್ರು ಅಷ್ಟು ಪ್ರೀತಿ ಮಾಡ್ತಾರೆ, ಇಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳ್ತೀಯಾ? ಯುಗವಾಂತರವರೆಗೂ ನಿನ್ನ ಆತ್ಮವನ್ನು ಕಾಯುವ ನನ್ನ ತಂದೆಯಾದ ಕರ್ತನನ್ನು, ಹಲ್ಲೆಲೂಯಾ, ಆತನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲಲ್ಲ. ಸೊ ಹಂಗಾದ್ರೆ ನಿನಗೆ ದೇವರ ಪ್ರೀತಿ ಇನ್ನೂ ಏನಂತ ಗೊತ್ತಾಗ್ತಾ ಇಲ್ಲ, ಹೌದಿಲ್ಲ? ಹಲ್ಲೆಲೂಯಾ. ಇನ್ನೂ ಹೆಚ್ಚಾಗಿ ದೇವರ ಪ್ರೀತಿ ಏನಂದು ನಿನಗೆ ಇನ್ನೂ ತಿಳಿತಾ ಇಲ್ಲ ಪ್ರಿಯರೇ. ಸೊ ಆ ಪ್ರೀತಿ ತಿಳಿಲಾರ್ದಗೋಸ್ಕರನೇ ನೀನು ಎಷ್ಟೆಲ್ಲ ಮಾಡ್ತಾ ಇದೀಯ ನೋಡು. ಹಲ್ಲೆಲೂಯಾ. ಎಷ್ಟೆಲ್ಲ ಮಾಡ್ತಾ ಇದೀಯ ಪ್ರಿಯರೇ. ಸೊ ಅದಕ್ಕೋಸ್ಕರ ದೇವರಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಮಕ್ಕಳು, ಹಲ್ಲೆಲೂಯಾ, ಶಾರೀರಿಕವಾಗಿ ಇಷ್ಟಪಡುವವರನ್ನು, ಹಲ್ಲೆಲೂಯಾ, ಶಾರೀರಿಕವಾಗಿ ಇಷ್ಟಪಡೋರಿಗೋಸ್ಕರ ಇಷ್ಟೆಲ್ಲ ಪ್ರೀತಿ ಹೇಳ್ಕೊಡ್ತಾರೆ, ಇಷ್ಟೆಲ್ಲ ಹೊಗಳ್ಕೊಳ್ತಾರೆ, ಇಷ್ಟೆಲ್ಲ ಹೆಮ್ಮೆ ಪಡ್ತಾರೆ. ಅವ್ರಿಗೋಸ್ಕರ ನಾನು ಪ್ರಾಣವನ್ನೇ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಅವರು ನಾನು ಎಷ್ಟೊಂದು ಪ್ರೀತಿ ಮಾಡ್ತಿದ್ದೇನೆ ಅವರಿಗೆ. ಹಲ್ಲೆಲೂಯಾ. ಅವರಿಗೆ ನಾನು ಪ್ರಾಣ ಕೊಟ್ಟಿದ್ದೀನಿ, ನನ್ನನ್ನು ಹೆಚ್ಚಾಗಿ ಪ್ರೀತಿ ಹೊಗಳ್ತಾ ಇಲ್ಲ. ದೇವರು ನೊಂದ್ಕೊತಾ ಇದ್ದಾನೆ ಪ್ರಿಯರೇ. ಈ ವಿಷಯದಲ್ಲಿ ದೇವರು ನಿಜವಾಗ್ಲೂ ನೊಂದ್ಕೊಳ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ, ಮನುಷ್ಯರ ಪ್ರೀತಿ ಹುಡ್ಕೊಂಡು ಹೋಗ್ತಾ ಇದೆಯಾ? ಮನುಷ್ಯರ ಪ್ರೀತಿ ಬಗ್ಗೆ ಹೊಗಳ್ತಾ ಇದೆಯಾ? ನನ್ನ ತಂದೆಯಾದ ಕರ್ತನ ಪ್ರೀತಿ ಬಗ್ಗೆ ಹೇಳ್ತಾ ಇಲ್ಲ ನೀನಿವತ್ತು. ಹಲ್ಲೆಲೂಯಾ. ಹೇಳ್ತಾ ಇಲ್ಲ. ದೇವರು ಕಾಯ್ತಾ ಇದ್ದಾನೆ ಪ್ರಿಯರೇ. ನನ್ನ ಮಗನು ನನ್ನ ಮಗಳು ಇವತ್ತು ಹೇಳ್ತಾಳೇನೋ, ನಾಳೆ ಹೇಳ್ತಾಳೇನೋ ನನ್ನ ಪ್ರೀತಿ ಬಗ್ಗೆ ಅಂತ ಆತನು ಕಾಯ್ತಾ ಇದ್ದಾನೆ. ಯಾಕೆ? ದಾಹದಿಂದ ಕಾಯ್ತಾ ಇದ್ದಾನೆ. ಆತನಿಗೆ ದಾಹ ಇಲ್ವಾ? ಹಲ್ಲೆಲೂಯಾ. ಆತನಿಗೂ ದಾಹ ಇದೆ ಪ್ರಿಯರೇ. ನೀನು ಇನ್ನೊಬ್ರಿಗೂ ಆತನ ಪ್ರೀತಿ ತಿಳಿಸಿಕೊಡ್ಬೇಕು. ಸೊ ಆತನ ಪ್ರೀತಿ ತಿಳಿಸಿಕೊಡ್ತಾ ಇಲ್ಲ ಅಂದರೆ ನಿಜವಾಗ್ಲೂ ಆತನ ಪ್ರೀತಿ ಏನೆಂದು ನೀನು ಇನ್ನೂ ಗ್ರಹಿಸಿಕೊಂಡಿಲ್ಲ. ಹಲ್ಲೆಲೂಯಾ.
ನಿಜವಾಗ್ಲೂ ನೀನಿನ ಪ್ರೀತಿ ಗ್ರಹಿಸಿಕೊಂಡಿಲ್ಲ ಆತನದು ಎಂಥ ಪ್ರೀತಿ ಅಂತ ಗ್ರಹಿಸಿಕೊಂಡಿಲ್ಲ. ಆತನು ನನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಎಂಬುದಾಗಿ ಗ್ರಹಿಸಿಕೊಂಡಿಲ್ಲ. ಆತನು ನನ್ನ ಪ್ರೀತಿಗೋಸ್ಕರ ಎಷ್ಟು ಹಂಬಲಿಸ್ತಾ ಇದ್ದಾನೆ ಎಂಬುದು ನೀನು ತಿಳಿದುಕೊಂಡಿಲ್ಲ. ಹಲ್ಲೆಲೂಯಾ. ನಿನಗೆ ಆತನು ಎಷ್ಟು ಇಂಪಾರ್ಟೆಂಟ್ ಎಂಬುದು ಇನ್ನೂ ತಿಳಿದುಕೊಳ್ತಾ ಇಲ್ಲ. ಹಲ್ಲೆಲೂಯಾ. ನಿನ್ನ ಎಷ್ಟು ಹೆಚ್ಚಾದ ಸ್ಥಾನದಲ್ಲಿ ಇಟ್ಟು ನೀನು ನೋಡ್ತಾನೆ ಎಂಬುದನ್ನು ನೀನು ಗ್ರಹಿಸಿಕೊಂಡಿಲ್ಲ. ಇವೆಲ್ಲವನ್ನು ನೀನು ಗ್ರಹಿಸಿಕೊಳ್ಳೇ ಇಲ್ಲ. ಹಲ್ಲೆಲೂಯಾ. ಇವೆಲ್ಲ ನೀನು ಗ್ರಹಿಸಿಕೊಂಡಿಲ್ಲ. ಅದಕ್ಕೋಸ್ಕರ ದೇವರ ಬಗ್ಗೆ ಯಾರಿಗೂ ತಿಳಿಸಿಕೊಡ್ತಾ ಇಲ್ಲ. ನಿನಗೆ ಒಂದು ವೇಳೆ ದೇವರ ಪ್ರೀತಿ ನಿಜವಾಗ್ಲೂ ತಿಳಿದಿದ್ರೆ ಬ್ರದರ್ ಆ್ಯಂಡ್ ಸಿಸ್ಟರ್, ಹಲ್ಲೆಲೂಯಾ, ದೇವರ ಪ್ರೀತಿ ಏನಂದ್ರೆ ನಿನಗೆ ನಿಜವಾಗ್ಲೂ ತಿಳ್ಕೊಂಡಿದ್ರೆ, ನಿಜವಾಗ್ಲೂ ಗ್ರಹಿಸಿಕೊಂಡಿದ್ರೆ, ನೀನು ಸುಮ್ಮನೆ ಕೂಡ್ತಾ ಇರಲಿಲ್ಲ ಇವತ್ತು. ಹಲ್ಲೆಲೂಯಾ. ಸುಮ್ಮನೆ ಕೂಡ್ತಾ ಇರಲಿಲ್ಲ. ಅವ್ರು ನನ್ನ ಇಷ್ಟೊಂದು ಇಷ್ಟಪಡ್ತಾರೆ, ಇವ್ರು ನನ್ನೊಂದು ಇಷ್ಟಪಡ್ತಾರೆ ಅಂತ ನೀನು ಮನುಷ್ಯರ ಪ್ರೀತಿ ಹೊಗಳ್ತಾ ಇರಲಿಲ್ಲ. ದೇವರ ಪ್ರೀತಿ ಹೊಗಳ್ತಾ ಇದ್ದೆ ನೀನು. ಹಲ್ಲೆಲೂಯಾ. ದೇವರ ಪ್ರೀತಿ ಹೊಗಳ್ತಾ ಇದ್ದೆ ನೀನು. ಒಳ್ಳೆ ರೀತಿಯಿಂದಾಗಿ ಹೆಮ್ಮೆ ಪಟ್ಕೊತಾ ಇದ್ದೆ. ನನ್ನನ್ನು ದೇವರು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ಆತನ ಕೃಪೆ ನನ್ನ ಮೇಲೆ ಇದೆ. ನಿನ್ನನ್ನು ಕೂಡ ಇವತ್ತು ಪ್ರೀತಿ ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ ದೇವರು. ಹಲ್ಲೆಲೂಯಾ. ನಿನ್ನನ್ನು ದೇವರು ಪ್ರೀತಿ ಮಾಡ್ತಾ ಇದ್ದಾನೆ. ಸೊ ಆ ಪ್ರೀತಿ ನಿನಗೆ ಗ್ರಹಿಸಿಕೊಂಡು ದೇವರ ಕಡೆಗೆ ತಿರುಗು ಅಂತ ನೀನು ಹೇಳಬೇಕು. ಹಲ್ಲೆಲೂಯಾ. ದೇವರು ನನ್ನನ್ನು ಪ್ರೀತಿ ಮಾಡೋದಕ್ಕಾಗಿ ಆತ ನನಗೆ ಪ್ರೇಮ ಪತ್ರವನ್ನು ಕೊಟ್ಟಿದ್ದಾನೆ. ಯಾವ ರೀತಿ ಮುಖಾಂತರ ರೀ? ಹಲ್ಲೆಲೂಯಾ. ಬೈಬಲ್. ಹಲ್ಲೆಲೂಯಾ. ಆತನ ಪ್ರೇಮ ಪತ್ರವೇ ಬೈಬಲ್. ಅದನ್ನು ಗ್ರಹಿಸಿಕೊಂಡಿಲ್ಲ ಇನ್ನು ನೀವು. ಹಲ್ಲೆಲೂಯಾ. ಅದನ್ನು ನೀವು ಗ್ರಹಿಸಿಕೊಂಡಿಲ್ಲ. ಅದನ್ನು ಗ್ರಹಿಸಿಕೊಂಡಿದ್ರೆ ಹೆಚ್ಚಾಗಿ ಅದನ್ನು ಓದುತ್ತಾ ಇದ್ರಿ, ಆತನ ಮಾತುಗಳು ತಿಳ್ಕೊಳ್ತಾ ಇದ್ರಿ, ಆತನ ಪ್ರೀತಿ ಏನೆಂದು ನೀವು ಅನುಭವಿಸ್ತಾ ಇದ್ರಿ. ಹಲ್ಲೆಲೂಯಾ. ಅನುಭವಿಸ್ತಾ ಇದ್ರಿ. ಸೊ ಈ ರೀತಿಯಾಗಿ ನೀವು ಏನೂ ಅನುಭವಿಸಿಲ್ಲ ಅಂದರೆ ಆತನ ಪ್ರೇಮ ಪತ್ರ ನೀವು ಇಟ್ಕೊಂಡು ಮೂಲೆಯಲ್ಲಿಟ್ಟಿದ್ದೀರ. ಹೌದಿಲ್ಲ? ನಿಜ. ಮೂಲೆಯಲ್ಲಿ ಬಿಟ್ಬಿಟ್ಟಿದ್ರೆ ಅದನ್ನು ಭಾನುವಾರ ಬಂದರೆ ತೊಗೊಂಡು ಹೋಗ್ತೀರ ಅಷ್ಟೇ. ಸೊ ಆತನು ನಿನ್ನನ್ನು ಪ್ರೀತಿ ಮಾಡಿರೋದು, ಆ ಪ್ರೇಮ ಪತ್ರವನ್ನು ನಿನಗೆ ಕೊಟ್ಟಿರುವುದು, ಹಲ್ಲೆಲೂಯಾ, ಆತನ ಪ್ರೀತಿ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳಿ ಅಂತ ಕೊಟ್ಟಿದ್ದಾನೆ ನಿನಗೆ ಹೊರತು ಸುಮ್ಮನೆ ನಿನ್ನ ಹತ್ರ ಅದನ್ನು ಇಟ್ಕೊ ಅಂತ ಕೊಟ್ಟಿಲ್ಲ. ಹಲ್ಲೆಲೂಯಾ. ತಲೆದಿಂಬಿಗೆ ತೊಗೊಂಡು ಇಟ್ಕೊ ಅಂತ ನಿನ್ನ ಕೊಟ್ಟಿಲ್ಲ ಆತನು. ಕೆಲವೊಬ್ರು ಏನು ಮಾಡ್ತಾರೆ, ಏನೋ ಕನಸು ಬೀಳ್ತದೆ ಅಂತ ಹೇಳ್ಬಿಟ್ಟು ಹಲ್ಲೆಲೂಯಾ ತಲೆದಿಂಬೆ ತಗೊಂಡು ಇಟ್ಕೊಂಡು ಮಲ್ಕೊಳ್ತಾರೆ. ಸೊ ತಲೆದಿಂಬಿಂದ ಇಟ್ಕೊಂಡ್ರೆ ನಿನಗೆ ಜ್ಞಾನ ಬರೋದಿಲ್ಲ ಪ್ರಿಯರೇ. ಅದರಲ್ಲಿ ತೆಗೆದು ನೀನು ಓದುವಾಗ ನಿನ್ನ ಆತ್ಮಿಕ ಜೀವಿತ ಹೆಚ್ಚಾಗಿ ಬಲಪಡ್ತದೆ. ನಿನಗೆ ಬರೋ ಪ್ರತಿ ಶೋಧನೆಗಳಲ್ಲೂ ಕೂಡ ಯೇಸುವಿನ ವಾಕ್ಯದಿಂದ, ಯೇಸುವಿನ ರಕ್ತದಿಂದ ನೀನು ಗೆಲ್ಲುತ್ತೀಯ. ತಲೆದಿಂಬಿಟ್ಕೊಂಡು ಮಲ್ಕೊಂಡ್ರೆ ಸಾಕು, ಧೈರ್ಯ ಬರೋದಿಲ್ಲ. ಹಲ್ಲೆಲೂಯಾ. ಅದನ್ನು ಓದಬೇಕು. ಅದು ನಿನ್ನ ತಲೆದಿಂಬಿರೋದಕ್ಕಿಂತ ನಿನ್ನ ಹೃದಯದಲ್ಲಿರಬೇಕು ವಾಕ್ಯಗಳು, ದೇವರ ವಾಕ್ಯಗಳು. ಹಲ್ಲೆಲೂಯಾ. ಅವತ್ತೇ ತಾನೇ ನೀನು ಇನ್ನೂ ಹೆಚ್ಚಾಗಿ ದೇವರನ್ನ ಗ್ರಹಿಸಿಕೊಳ್ತೀಯ. ತಲೆದುಂಬೆ ಇಟ್ಕೊಂಡು ಮಲ್ಕೊಂಡಿ ಅಂದರೆ ಪ್ರತಿದಿನವೂ ಕೂಡ ತಲೆದುಂಬೆ ಇಟ್ಕೊಂಡು ಮಲ್ಕೊತೀಯ. ಅದನ್ನು ಎಂಥದಕ್ಕೂ ಪ್ರಯೋಜನ ಆಗೋದಿಲ್ಲ. ಹಲ್ಲೆಲೂಯಾ. ಎಂಥದಕ್ಕೂ ಪ್ರಯೋಜನ ಆಗೋದಿಲ್ಲ. ಯಾಕೆ ಪ್ರಯೋಜನ ಆಗಿರೋದಿಲ್ಲ ಅಂತ ಹೇಳಿದ್ರೆ, ಅದನ್ನು ತಗೊಂಡು ತಲೆದಿಂಬೆ ಇಟ್ಕೊಂಡು ಮಲ್ಕೊಳ್ಳಿ ನನ್ನ ಮಗಳು, ನನ್ನ ಮಗನಂತ ದೇವರನಿಗೆ ಪ್ರೇಮ ಪತ್ರವನ್ನು ಕೊಟ್ಟಿಲ್ಲ. ಅದನ್ನು ಓದಲಿ, ತಿಳ್ಕೊಳ್ಳಿ, ನನ್ನ ಪ್ರೇಮ ಪತ್ರವನ್ನು ಇನ್ನೊಬ್ಬರಿಗೆ ಕೊಡಲಿ, ನನ್ನ ಪ್ರೇಮ ಪತ್ರವನ್ನು ಇನ್ನೊಬ್ಬರಿಗೆ ತಿಳಿಸಿಕೊಡಲಿ ಅಂತೇಳ್ಬಿಟ್ಟು ಅದನ್ನು ನಿನಗೆ ಕೊಟ್ಟಿದ್ದಾನೆ. ಅದನ್ನು ನೀನು ಫಸ್ಟು ತಿಳ್ಕೊಬೇಕು. ಹಲ್ಲೆಲೂಯಾ. ಅದನ್ನು ತಿಳ್ಕೊಂಡು ಇನ್ನೊಬ್ಬರಿಗೆ ತಿಳಿಸಿಕೊಡ್ಬೇಕು. ಅವರಿಂದ ಇನ್ನೊಬ್ಬರಿಗೆ ತಿಳಿಸ್ಕೊಡ್ತಾರೆ. ಸೊ ಈ ರೀತಿಯಾಗಿ ಒಬ್ಬರಿಂದ ಒಬ್ಬರಿಗೆ ನಮ್ಮ ದೇವರ ಪತ್ರ, ಹಲ್ಲೆಲೂಯಾ, ನನ್ನ ತಂದೆಯಾದ ಕರ್ತನ ಪ್ರೇಮ ಪತ್ರ ಪ್ರತಿಯೊಬ್ಬರು ಕೂಡ ತಲುಪ್ತದೆ. ಆತನ ಪ್ರೀತಿ ಏನೊಂದು ಪ್ರತಿಯೊಬ್ಬರು ಕೂಡ ಗ್ರಹಿಸಿಕೊಳ್ತಾರೆ. ಈ ಲೋಕದ ಪ್ರೀತಿಗಿಂತ ಆತನ ಪ್ರೀತಿ ಏನೊಂದು ಇನ್ನೂ ಹೆಚ್ಚಾಗಿ ಗ್ರಹಿಸಿಕೊಳ್ತಾರೆ. ಅದನ್ನು ಆ ರೀತಿ ಗ್ರಹಿಸಿಕೊಳ್ಬೇಕಂದ್ರೆ ನೀನು ಪ್ರತಿಯೊಬ್ಬರು ಕೂಡ ಪ್ರೇಮ ಪತ್ರವನ್ನು, ದೇವರ ಪತ್ರವನ್ನು ತಿಳಿಸಿಕೊಡಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿ ತಿಳಿಸಿಕೊಟ್ಟಾಗಲೇ ಬ್ರದರ್ ಆ್ಯಂಡ್ ಸಿಸ್ಟರ್, ಪ್ರತಿಯೊಬ್ಬರಿಗೂ ಕೂಡ ಈ ಲೋಕದ ಪ್ರೀತಿ ಆಸೆಗಿಂತ ನಮ್ಮ ತಂದೆಯಾದ ಕರ್ತನ ಪ್ರೀತಿ ಆಸೆ ಮೇಲೆ ಹೆಚ್ಚಾಗಿ ಮನಸ್ಸಿಡ್ತಾರೆ. ಹಲ್ಲೆಲೂಯಾ. ಸಂಪೂರ್ಣವಾಗಿ ತಿರುಗಿಕೊಳ್ತಾರೆ ನಮ್ಮ ಕರ್ತನಾದ ತಂದೆಯಾದ ದೇವರ ಕಡೆಗೆ. ಆ ರೀತಿಯಾಗಿ ಅವರು ಪ್ರೀತಿಯನ್ನು ಗ್ರಹಿಸಿಕೊಳ್ಬೇಕಂದ್ರೆ ಮೊದಲು ನೀನು ದೇವರ ಪ್ರೀತಿಯನ್ನು ಗ್ರಹಿಸಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ದೇವರ ಪ್ರೀತಿಯ ಪತ್ರ ಏನೆಂದು ತಿಳಿಸಿಕೊಡು.
ಹಲ್ಲೆಲೂಯಾ. ತಿಳಿಸಿಕೊಡು. ನನಗೇ ಬರ್ತಾ ಇಲ್ಲ, ನನಗೇ ಗೊತ್ತಾಗ್ತಾ ಇಲ್ಲ, ಇನ್ನೇನ್ರಿ ನಾನು ತಿಳಿಸ್ಕೊಡ್ಲಿ ಅಂತ ನೀನು ಯೋಚನೆ ಮಾಡ್ತಾ ಇದೀಯಾ? ಓಕೆ, ದೇವ್ರ ಹತ್ರ ಕೇಳು. ಹಲ್ಲೆಲೂಯಾ. ದೇವ್ರ ಹತ್ರ ಕೇಳು, ನನಗೆ ನಿನ್ನ ಪ್ರೇಮ ಪತ್ರ ಯಾವ ರೀತಿಯಾಗಿ ಓದಬೇಕಂತ ಗೊತ್ತಾಗ್ತಾ ಇಲ್ಲ, ನನಗೆ ಯಾವ ರೀತಿ ಅರ್ಥ ಆಗ್ತಾಯಿಲ್ಲ ಅಂತ ಪ್ರಾರ್ಥನೆ ಕೂತ್ಕೋ. ಹಲ್ಲೆಲೂಯಾ. ಪ್ರಾರ್ಥನೆ ಎದ್ದ ಮೇಲೆ ತೊಗೊಂಡು ಓದು. ಯಾಕೆ ನನಗೆ ಅರ್ಥ ಆಗೋದಿಲ್ಲ? ದೇವರು ಮಾತಾಡ್ತಾನೆ. ಹಲ್ಲೆಲೂಯಾ. ದೇವರಿನ ಜೊತೆ ಮಾತಾಡ್ತಾನೆ. ನೀನು ಯಾವ ರೀತಿಯಾಗಿ ಓದುತ್ತೀಯೋ ಆ ರೀತಿಯಾಗಿ ಹಲ್ಲೆಲೂಯಾ ದೇವರು ನಿನಗೆ ಅರ್ಥ ಮಾಡಿಸ್ತಾನೆ. ನೀನು ಎಷ್ಟು ಸ್ಪಷ್ಟವಾಗಿ ಓದುತ್ತೀಯೋ, ಹಲ್ಲೆಲೂಯಾ, ಎಷ್ಟು ಸ್ಪಷ್ಟವಾಗಿ ಓದುತ್ತೀಯೋ, ಎಷ್ಟು ಸ್ಪಷ್ಟವಾಗಿ ಗ್ರಹಿಸಿಕೊಳ್ತೀಯೋ ಅಷ್ಟೇ ಸ್ಪಷ್ಟವಾಗಿ ಅದಕ್ಕಿಂತ ಕ್ರಮಬದ್ಧವಾಗಿ ನಿನಗೆ ತಿಳಿಸಿಕೊಡ್ತಾನೆ ನೀನು ಪ್ರೇಮ ಪತ್ರವನ್ನು ಓದುವಾಗ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕೋಸ್ಕರ ನಾವು ಮನುಷ್ಯರ ಪ್ರೇಮ ಪತ್ರವನ್ನು ನೋಡೋದಕ್ಕಿಂತ ನಮ್ಮ ತಂದೆಯಾದ ಕರ್ತನ ಪ್ರೇಮ ಪತ್ರವನ್ನು ನೋಡ್ತಾ ಇದ್ದರೆ ನಮಗೆ ಇನ್ನೂ ಹೆಚ್ಚು ಆಯಸ್ಸಾಗ್ತದೆ. ಹಲ್ಲೆಲೂಯಾ. ಇನ್ನೂ ಹೆಚ್ಚಾಗಿ ಸಮೃದ್ಧಿ ಆಗ್ತದೆ, ಇನ್ನೂ ಹೆಚ್ಚಾಗಿ ಸಮಾಧಾನ ಸಿಗ್ತದೆ, ಇನ್ನೂ ಹೆಚ್ಚಾಗಿ ಮನುಷ್ಯರನ್ನು ಯಾವ ರೀತಿ ಪ್ರೀತಿ ಮಾಡಬೇಕಂತ ತಿಳ್ಕೊಳ್ತೀವಿ. ಹಲ್ಲೆಲೂಯಾ. ಮನುಷ್ಯರಿಗೆ ಯಾವ ಸ್ಥಾನ ಕೊಡಬೇಕಂತ ತಿಳ್ಕೊಳ್ತೀವಿ. ನೀನಿವತ್ತು ದೇವರಿಗೆ ಸ್ಥಾನ ಕೊಡೋದನ್ನು ಮನುಷ್ಯರಲ್ಲಿ ಕೊಟ್ಟಿದ್ದೀಯೇನೋ? ಹಲ್ಲೆಲೂಯಾ. ಸಂಪೂರ್ಣವಾಗಿ ಮನುಷ್ಯರಿಗೆ ಒಪ್ಪಿಸಿ ಬಿಟ್ಟಿದ್ದೀಯೇನೋ? ನಾನು ದೇವರಕ್ಕಿಂತ ನನ್ನ ದೇವ್ರ ಸಮಾನ ಅಂತ. ಅದಲ್ಲ, ನಿನ್ನ ತಂದೆಯಾದ ಕರ್ತನೇ ದೇವರಿಂದ ನೀನು ಗ್ರಹಿಸಿಕೊಳ್ತೀಯೋ ಅವತ್ತಿನ ಜೀವಿತ ನಿಜವಾಗಲೂ ಬದಲಾಗುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ಈ ವಾಕ್ಯದ ಮುಖಾಂತರ ದೇವರಿವತ್ತು ಎಷ್ಟೊಂದು ನಮ್ಮ ಜೊತೆ ಮಾತಾಡಿದ್ರು ನೋಡಿದ್ರ. ಹಲ್ಲೆಲೂಯಾ. ಈ ರೀತಿಯಾಗಿ ಮಾತಾಡಬೇಕಾದ್ರೆ ಹಲ್ಲೆಲೂಯಾ ಅವ್ರು ನಮ್ಮ ಜೊತೆ ಮಾತಾಡಬೇಕು, ನಾವು ಅವ್ರ ಜೊತೆ ಮಾತಾಡಬೇಕಂದ್ರೆ ಪ್ರಾರ್ಥನೆ ಮತ್ತು ವಾಕ್ಯಗಳು ನಮಗೆ ಇರಲೇಬೇಕು. ಹಲ್ಲೆಲೂಯಾ. ಇವೆರಡೂ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಶೋಧನೆಯಲ್ಲಿ ಇನ್ನೂ ಹೆಚ್ಚಾಗಿ ಮುಳುಗೋಗ್ಬಿಡ್ತೀಯ. ಏನಂತ ನೀನು ಇನ್ನೂ ತಿಳ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಹೆಚ್ಚಾಗಿ ಪ್ರೇಮ ಪತ್ರವನ್ನು ಓದುತ್ತಾ ಇರು. ನಿನ್ನ ಹೃದಯದಲ್ಲಿ ಅದನ್ನು ಇಟ್ಟುಕೋ. ಹಲ್ಲೆಲೂಯಾ. ನಿನ್ನ ಹೃದಯ ಎಂಬ ಅಲಿಗೆ ಮೇಲೆ ಅದನ್ನು ಬರೆದುಕೋ. ಅದು ಅಳಿಸಿ ಹೋಗೋದಿಲ್ಲ, ಶಾಶ್ವತವಾಗಿ ಇರ್ತದೆ. ಹಲ್ಲೆಲೂಯಾ. ಶಾಶ್ವತವಾಗಿ ನೆಲೆ ಉಳ್ತದೆ ಅದು. ಅದನ್ನು ನೀನು ಗ್ರಹಿಸಿಕೊಂಡ್ರೆ, ಅದನ್ನು ನೀನು ತಿಳ್ಕೊಂಡ್ರೆ ಸಮೃದ್ಧಿಯಾಗಿ ಹೊಂದುತ್ತೀಯ, ಸಮಾಧಾನ ಹೊಂದುತ್ತೀಯ ಪ್ರಿಯರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್.